ಕಾಲ ಅನ್ನದಾಸೋಹದ ವ್ಯವಸ್ಥೆಯನ್ನು ಮಾಡಿದಿರಿ. 365 ದಿನಗಳ ಕಾಲ ಹಸಿದವರಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಿ. ಆ ಅನ್ನ ಪ್ರಸಾದದ ವ್ಯವಸ್ಥೆ ಕುರಿತು ನಮ್ಮ ಸಾರ್ವಜನಿಕರಿಗೆ ಮತ್ತು ವೀಕ್ಷಕರಿಗೆ ನಾನು ಸ್ಟೋರಿ ಮೂಲಕ ತಮ್ಮನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. ಅಂದರೆ ಮಹಾನ್ ಅನ್ನದಾನಿ ಅಂತ. ಸೊ ಆ ಕುರಿತು ನಮ್ಮ ವೀಕ್ಷಕರಿಗೆ ತಾವು ಪ್ರಸಾದದ ವ್ಯವಸ್ಥೆ ಯಾವ ರೀತಿ ಇದೆ, ಎಲ್ಲಿ ಮಾಡ್ತಾ ಇದ್ರಿ, ಯಾವ ಥರ ಮಾಡ್ತಾ ಅಲ್ಲೇ ಹೋಗೋಣ ಬನ್ನಿ, ಎಲ್ಲ ನಿಮಗೆ ಡೀಟೇಲ್ಸ್ ಆಗಿ ಮಾಡಿಸ್ತೀನಿ. ವಿಶೇಷವಾಗಿ ನಾವು ಒಂದು ಗಣೇಶ ಮಂದಿರ ಮನೆ ಮುಂದುಗಡೆ ಒಂದು ಗಣೇಶ ಪ್ರತಿಷ್ಠಾಪನೆ ಮಾಡಿದ್ವಿ. ಇದರ ಜೊತೆಗೆ ಪ್ರತಿನಿತ್ಯವೂ ನಮ್ಮ ಗಣೇಶನ ಪೂಜೆಯೊಂದಿಗೇನ ನಮ್ಮ ದಿನನಿತ್ಯದ ಇದನ್ನು ಚಾಲು ಆಗುತ್ತೆ. ಚಿಕ್ಕ ದೇವಸ್ಥಾನ ಪ್ರತಿನಿತ್ಯ ಇಲ್ಲಿ ಪ್ರಾರಂಭ ಆಗುತ್ತೆ. ಅದರ ಜೊತೆಗೆ ಇದ್ರ ಪಕ್ಕಕ್ಕನ ನಾವು ದಾಸೋಹ ಕೋಣೆಯನ್ನು ಮಾಡಿದ್ದೀವಿ. ಬನ್ನಿ ಅದನ್ನು ತೋರಿಸ್ತೇನೆ ನಿಮ್ಗೆ. ನಾವು ಒಂದು ಮನೆ ಮುಂದೆ ಗಾರ್ಡನ್ ಟೈಪ್ ಮಾಡ್ಕೊಂಡಿದ್ದೀವಿ. ಇದು ಅದರ ಪಕ್ಕಕ್ಕನ ದಾಸೋಹದ ಕೋಣೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಪ್ರತಿನಿತ್ಯ ಆಹಾರದ ವ್ಯವಸ್ಥೆ ಆಗುತ್ತೆ. ವಿಶೇಷವಾಗಿ ನಾವು ಏನು ಹೇಳಿದಾಗೆ ಗಣೇಶನ ಮಂದಿರದ ಪಕ್ಕದಲ್ಲೇ ಏನಿದು ಸಾರ್ವಜನಿಕ ಪಬ್ಲಿಕ್ ಕಿಚನ್ ಅಂತ ಮಾಡ್ಕೊಂಡಿದ್ದೀವಿ. ಪ್ರತಿನಿತ್ಯವೂ ನಾವು ಇಲ್ಲೇ ದಾಸೋಹ ಅಡುಗೆ ತಯಾರು ಮಾಡ್ತೀವಿ. ಇವರು ನಮ್ಮ ಅಡುಗೆ ಸಹಾಯಕರು. ಇವರು ಪ್ರತಿನಿತ್ಯವೂ ಇಬ್ಬರು ಕಾರ್ಯನಿರ್ವಹಿಸ್ತಾರೆ. ಇದರ ಜೊತೆಗೆ ಒಬ್ಬರು ಡ್ರೈವರ್ ಆಗಿರ್ಬೋದು, ಪ್ಲಸ್ ಮತ್ತೊಬ್ಬರು ಅದರ ಅಲ್ಲಿ ಬಡಿಸುವಂಥವ್ರು ಸಹಾಯಕರಾಗಿರ್ಬೋದು. ಅವರು ಕೂಡ ಅಡುಗೆ ಮಾಡ್ತಾರೆ. ಪ್ರತಿನಿತ್ಯ 10 ಗಂಟೆಗೆ ಬಂದ್ರೆ 2-2:30 3 ಗಂಟೆವರೆಗೂ ಕೂಡ ವಾಪಸ್ ಬಂದ ನಂತರ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಇದನ್ನೆಲ್ಲ ಏನು ಮಾಡಬೇಕಲ್ಲ ಎಲ್ಲ ಮಾಡಿ ಹೋಗ್ತಾರೆ. ಈ ರೀತಿ ನಾವು ಅನ್ನ ಪ್ರಸಾದವನ್ನು ರೆಡಿ ಮಾಡಿರ್ತೀವಿ. ಪ್ರತಿನಿತ್ಯವೂ ಈ ರೀತಿ ಅನ್ನ ಸಾಂಬಾರಾಗಿರ್ಬೋದು ರೆಡಿ ಮಾಡ್ತೀವಿ. ವಿಶೇಷವಾಗಿ ಇದು ಮಾಡ್ತೀವಿ, ಅನ್ನವನ್ನು ಮಾಡಿ ಬಡಿಸುವಂಥ ಕೆಲಸ ಮಾಡಿರ್ತೀವಿ. ಅದಕ್ಕೆ ವಿಶೇಷವಾಗಿ ಇದು ಒಂದು 2 ಐಟಮ್ ಸಾಂಬಾರು ಪ್ರತಿನಿತ್ಯ ಅಷ್ಟು ಮಾಡ್ತೀವಿ. ಮೊದಲು ನಾವು ಒಂದು ಸೋಮವಾರ ದಿವಸ ಸ್ವೀಟು ಮತ್ತು ಇದು ಎಫೆಕ್ಟ್ ಆಗಲಿಲ್ಲ, ಅದ್ರಗೋಸ್ಕರ ನಾವು 2 ಐಟಮ್ಗಳು ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಇದು ಸತತವಾಗಿ ನಾಡಿದ್ದು ಫ್ರೈಡೆಗೆ ಶುಕ್ರವಾರಗೆ ಒಂದು 365 ದಿವಸ ಸತತ 1 ವರ್ಷ ಕಂಪ್ಲೀಟ್ ಆಗುತ್ತೆ. ಬಟ್ ಇದ್ರ ಕುರಿತಾಗಿ ನಿಮಗೆ ಇನ್ನೂ ಸವಿಸ್ತಾರಾಗಿ ಹೇಳ್ಬೇಕಂದ್ರೆ ಇದನ್ನು ನಾವು ದಾಸೋಹ ಮಾಡಿರ್ತಕ್ಕಂಥದ್ದನ್ನು ಗಾಡಿ ಒಳಗೆ ಇಟ್ಕೊಂಡು ಹೋಗ್ತಾರೆ. ನೀವು ಈಗ ನಮಗೆ ರೆಡಿ ಅದ. ಈಗ ಹೆಂಗೆ ಮಾಡ್ತೀವಿ ಅಂದರೆ ಬರೋಣ ಈಗ ಈ ವಿಶಾಲವಾಗಿರ್ತಕ್ಕಂಥ ಜಾಗದಲ್ಲಿ ಇಲ್ಲಿ ಭಾಳ ಸುಸಜ್ಜಿತವಾಗಿ ತಯಾರಾಗಿರ್ತಕ್ಕಂಥ ಆಹಾರವನ್ನು ನಾವೇನು ಮಾಡ್ತೀವಿ ಅಂದರೆ, ಇದು ಆಂಬುಲೆನ್ಸ್ ಆಗಿರ್ಬೋದು. ಇದು ಆಂಬುಲೆನ್ಸ್ ಪ್ರತಿ ದಿವಸ ಅಲ್ಲಿಯಲ್ಲಿ ಸೇವಾ ಇರುತ್ತೆ, ರುಚಿ ಹೋಗ್ತದೆ. ಈ ಗಾಡಿ ಒಳಗೆ ಆ ಬೋಗಣಿ ಏನು ನಿಮ್ಗೆ ತಯಾರು ಮಾಡಿರ್ತಕ್ಕಂಥ ಸಾಂಬಾರಾಗಿರ್ಬೋದು, ಅನ್ನ ಸಾರ ಇದರೊಳಗೆ ಇಟ್ಕೊಂಡ ನೇರವಾಗಿ ಇದು ಸಿದ್ದೇಶ್ವರ ಗುಡಿ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಅನೇಕ ಜಾಗಗಳಲ್ಲಿ ಎಲ್ಲೆಲ್ಲಿ ಕೆಲವೊಮ್ಮೆ ಲೇಟ್ ಆದರೂ ಕಾಲ್ ಬರುತ್ತೆ. ಇಂಥ ಒಂದು ವಿಶೇಷವಾಗಿ ಸಂದರ್ಭದಲ್ಲಿ ಭಾಳ ಒಂದು ಖುಷಿ ಅನ್ನಿಸ್ತೈತಿ ಇಂಥ ಸೇವೆ 1 ವರ್ಷ ಪೂರ್ಣಗೊಂಡದ್ದು. ಯಾಕಂದರೆ ನಾನು ಜೀವನದಾಗ ಒಂದು ವಿಷಯ ಹೇಳ್ಬೇಕಂತಂದ್ರೆ, ಭಾಳ ಕೆಲಸಗಳು, ಆಯೋಜನೆಗಳು, ಉದ್ಯೋಗಗಳು ಪ್ರಾರಂಭ ಆದಾಗ ಒಂದೇನೋ ಬೇಜಾರು ಅನಿಸಿರ್ತೈತಿ. ಸ್ವಲ್ಪ ದಿನ ಹೋದ ಮೇಲೆ ಏನಪ್ಪ ಇದು ಏನು ಮಾಡಿದ್ದೀವಿ, ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಅಂತ. ಆದರೆ ಈ ವಿಷಯದಲ್ಲಿ ನಮ್ಮ ಸಿದ್ದೇಶ್ವರ ಮತ್ತು ಶಿವಗಳ ಆಶೀರ್ವಾದದಿಂದ 365 ದಿವಸಗಳ ಕಾಲ ಸತತವಾಗಿ ನಡೆದಿರ್ತಕ್ಕಂಥ ದಾಸೋಹ ನನಗೆ ಒಂದು ದಿನ ಬೇಜಾರು ತಂದಿಲ್ಲ, ಒಂದು ತನ ಅಸಮಾಧಾನ ಆಗಿಲ್ಲ. ಅದೇ ಒಂದು ಅನ್ನದಲ್ಲಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಅಂತ ಹೇಳಿಕ್ಕೆ ಬಯಸ್ತೇನೆ. ಯಾಕಂದರೆ ಒಂದು ಸಣ್ಣ ಪುಟ್ಟ ಏನೋ ಮಾಡಿದ್ರು ಕೂಡ ಒಂದು ಅಸಮಾಧಾನ ಇರುತ್ತೆ, ಬೇಜಾರಾಗ್ತೈತಿ. ಇದು ಏನು ಮಾಡಿದೀವಪ್ಪ, ಏನಾಯ್ತು ಅಂತ ಏನೋ ಒಂಥರ ಮನಸ್ಸಿಗೆ ಇದನ್ನಾಗಿರ್ತೈತಿ. ಆದರೆ ಈ ಅನ್ನದಾಸೋಹ ಚಾಲೂ ಆಗಿ ಸುಮಾರು 1 ವರ್ಷಗಳ ಕಾಲ ಪೂರ್ಣಗೊಂಡ್ರೂ ಕೂಡ ನಮಗೆ ಒಂದು ದಿನ ಕೂಡ ಅಸಮಾಧಾನ ಆಗಿಲ್ಲ, ಒಂದು ದಿನ ಕೂಡ ಬೇಜಾರಾಗಿಲ್ಲ, ಒಂದು ದಿನ ಕೂಡ ಸಿಬ್ಬಂದಿಗಳು ಕೈ ಕೊಟ್ಟಿಲ್ಲ, ಒಂದು ದಿವಸ ಕೂಡ ಹಿಂಗೆ ಆತ್ಪ ಅಂದಿಲ್ಲ. ಮಳೆ ಆಗಿರ್ಬೋದು, ಹಬ್ಬ ಹರಿದಿನಗಳಾಗಿರ್ಬೋದು, ಯಾವುದೇ ಸಂದರ್ಭದಲ್ಲಿ ಬೇಕಾದಂಥ ಇವತ್ತು ಮಧ್ಯಾಹ್ನ ಸಿಡಿಲು ಗುಡ್ಲ ಐತೆ ಅಂದ್ರೂ ಕೂಡ ನಾವು ದಾಸೋಹನ ಪೂರ್ಣ ಒಯ್ದಿದ್ದೀವಿ. ಒಂದು ದಿನಕ್ಕೆ ಎಷ್ಟು ಜನರಿಗೆ ನೀವು ಅನ್ನದಾಸೋಹ ಮಾಡ್ತೀವಿ? ಸುಮಾರು ಹೆಚ್ಚು ಕಡಿಮೆ ಆಗತ್ತೆ. 70ರಿಂದ 100 ಜನ ಆಗಿರ್ಬೋದು, 50 ಜನ ಆಗಿರ್ಬೋದು. ಅಪ್ ಡೌನ್ಸ್ ಆಗುತ್ತೆ. ಕೆಲವೊಂದು ಹಬ್ಬ ಹರಿದಿನಗಳು ಕಡಿಮೆ ಮಾಡ್ತೀವಿ, ಅಲ್ಲಿ ನಮ್ಗೆ ಗೊತ್ತಾಗಿಬಿಡ್ತದೆ. ಕೆಲವೊಂದು ದಿನ ಉಳಿದು ಬರಾಕೈತಂತ ಕಮ್ಮಿ ಮಾಡಿಬಿಡ್ತೀವಿ. ಹಬ್ಬ ಹರಿದಿನಗಳು ಬೇರೆ ಜನಗಳು ಅಲ್ಲಿ ಊಟಕ್ಕೆ ಹೋಗಿರ್ತಾರೆ. 50 ಕನಿಷ್ಠ ಅಂದ್ರೆ ಒಂದು 50 ಜನ ಮ್ಯಾಕ್ಸಿಮಮ್ ಅಂದ್ರೆ 100 ಜನ. ಅಪ್ ಡೌನ್ಸ್ ಹೆಚ್ಚು ಕಡಿಮೆ ಆಗ್ತೈತಿ. ಜೊತೆಗೆ ನಮ್ಮ ಸಿಬ್ಬಂದಿಗಳು ಇರ್ತಾರ, ಹಿಂಗಾಗಿ ಸ್ವಲ್ಪ ಹೆಚ್ಚನ ಆಗ್ತೈತಿ. ಯಾಕಂದ್ರೆ ಎಲ್ಲಾರು ಇನ್ನೊಂದು ಏನಂದ್ರೆ ಕೆಲವೊಂದಿಷ್ಟು ಜನ ಅನ್ನ ಪ್ರಸಾದರು ಮಾಡ್ತಾ ಇರ್ತಾರೆ, ನೋಡಿದೀವಿ. ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಮಾಡ್ತಾರೆ. ಆದ್ರೆ ನಮ್ಗ ಖುಷಿ ಅನ್ಸಿದ್ ಏನಪ್ಪಾ ಅಂದ್ರೆ, ನಮ್ಮ ಅತ್ನಿಯೊಳಗಿರ್ತಕ್ಕಂಥ ಓರ್ವ ವ್ಯಕ್ತಿಗಳು ನೀವು ಏನು ಅಂದ್ರೆ ವರ್ಷದ 365 ದಿನಾನು ಕೂಡ ಮಾಡ್ತಾ ಇರೋದು ಒಂದು ಬಹಳಷ್ಟು ವಿಶೇಷ. ಈ 365 ದಿನ ಮಾಡ್ಬೇಕು ಅಂತ ನಿಮ್ಗೆ ಅನಿಸ್ತು, ಅಥವಾ ಅದು ತನ್ನಷ್ಟಕ್ಕೆ ತಾನಾಗಿನ ಬಂತು? ಇಲ್ಲ, ಹೆಂಗಿದೆ ಇದು ಫ್ಯೂಚರ್ ಪ್ಲಾನಿಂಗ್ ಅಂದ್ರೆ ಹೆಂಗೈತ್ರಿ, ನಾವು ಕೂಡ ಅತ್ಯಂತ ಕಡು ಬಡ ಜೀವನ ಸಾಗಿಸಿ ಬಂದಿವಲ್ಲ, ಅನ್ನಕ್ಕೆ ಪರದಾಡಿದೀವಿ ನಾವು.
2008ಕ್ಕಿಂತ ಮುಂಚೆ ನಿಮಗೆ ಇತಿಹಾಸ ಹೇಳ್ಬೇಕಂದ್ರೆ ನಮ್ಗೆ ಊಟ ಸಿಕ್ಕಿಲ್ಲ ಅಂತ ಪರಿಸ್ಥಿತಿ ಒಳಗೆ ನಾವು ಬಂದಿರತಕ್ಕಂಥವ್ರು. ಏನೋ ಭಗವಂತ ಅಲ್ಪ ಸ್ವಲ್ಪ ಏನು ಸಂಪಾದನೆ ಕೊಟ್ಟು ಉದ್ಯೋಗದಲ್ಲಿ ಏನು ತೃಪ್ತಿ ಪಡ್ತಾ ಇದ್ದೀವಿ. ಆ ತೃಪ್ತಿ ಬಂದಿರತಕ್ಕಂಥ ಉದ್ಯೋಗದಲ್ಲಿ ಬಂದಿರತಕ್ಕಂಥದ್ದು ಸಾರ್ವಜನಿಕ ಸಹಕಾರದಿಂದ ಅಥವಾ ನಮ್ಮೆಲ್ಲ ಸಿಬ್ಬಂದಿಗಳಾಗಿರ್ಬೋದು, ನಮ್ಮ ಹಿತೈಷಿಗಳಾಗಿರ್ಬೋದು, ನಮ್ಮೆಲ್ಲ ಸಂಬಂಧಿಗಳಾಗಿರ್ಬೋದು, ಅವರೆಲ್ಲ ಸಹಕಾರದಿಂದ ಇದೊಂದೇನೋ ಮಾಡಬೇಕಪ್ಪ, ಜನರಿಗೆ ಒಂದು ಒಳ್ಳೆ ಅನ್ನ ಹೊಟ್ಟಿ ಎಷ್ಟು ಇಂಪಾರ್ಟೆಂಟ್ ಐತಂದ್ರೆ ಅದು ಹಸಿದವನಿಗೆ ಅನ್ನದ ಬೆಲೆ ಗೊತ್ತಾ ಅಂತ ಭಾಳ ಅದು ನಾವು ಅನುಭವಿಸಿದೀವಿ. ಆ ಒಂದು ವಿಚಾರಗಳನ್ನ ಇಟ್ಕೊಂಡು ಇದು ಆ್ಯಕ್ಚುಲಿ ನಮ್ಮ ಸೇವಾ ಮನೋಭಾವ ಬೈ ಬರ್ತ. ಬಟ್ ನಮ್ಗೆ ಸಿಕ್ಕಿರಲಿಲ್ಲ ಅವಕಾಶ. ಭಗವಂತ ಕೊಟ್ಟಾಗ ಇದನ್ನು ಸದುಪಯೋಗ ಮಾಡ್ಕೊಳ್ಳೋಣ ಅಂತ ಆಸೆ ಹುಟ್ಟಿತು. ಅವಾಗ ಇದನ್ನ ನಮ್ಮ ರಮೇಶ್ ಅಣ್ಣ ಜಾರಕಿಹೊಳಿ ಅವರು, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಅಣ್ಣವರು, ಅವರ ಹಸ್ತಾಂತರದಿಂದ 9/11/2023 ಪ್ರಾರಂಭವಾಗಿರ್ತಕ್ಕಂಥ ಈ ದಾಸೋಹ ಇವತ್ತಿಗೆ 365 ದಿವಸ ಪೂರ್ಣ ಆಗ್ತಾ ಇದೆ. ಭಾಳ ಸಂತೋಷ ಐತಿ. ಅದ ತಮಗೆ ಹೇಳಿದ ಹಾಗೆ ಇದರಲ್ಲಿ ಭಾಳ ಖುಷಿ ಐತಿ, ಭಾಳ ನೆಮ್ಮದಿ ಐತಿ. ಬಟ್ ಇದನ್ನ ಯಾರು ಒಳಗಡೆ ಹೋಗಿ ನೋಡಿಲ್ಲ. ಈ ಅನ್ನ ದಾಸೋಹ ಅನ್ನೋದು ಏನೈತಿಲ್ಲ, ಅನ್ನ ನೀಡಿ ಏನವ್ರು ಆತ್ಮಗಳು ತೃಪ್ತಿ ಪಡ್ತಾವಲ್ಲ, ತಿಂದಿರ್ತಕ್ಕಂಥ ಆತ್ಮಗಳು, ಅನ್ನ ಭಾಳ ಇಂಪಾರ್ಟೆಂಟ್ ಐತಿ. ಅಂತದನ್ನ ನಾವು ಈ ಒಂದು ಈ ದಾಸೋಹದಲ್ಲಿ ಇರ್ತಕ್ಕಂಥ ಶಕ್ತಿ ಬಹಳ ದೊಡ್ಡದೈತಿ. ಯಾಕಂದ್ರೆ ಹಿಂದಿನ ಇತಿಹಾಸದೊಳಗೆ ತೆಗೆದು ನೋಡ್ರು ಕೂಡ ಇದನ್ನ ನಾವು ಆಲೋಚನೆ ಮಾಡಿದ್ರ ಈ ಅನ್ನ ದಾಸೋಹ ಅನ್ನೋದು ಏನೈತಿಲ್ಲ, ಇದು ಬಹಳ ಇಂಪಾರ್ಟೆಂಟ್ ಐತಿ ಅಂತ ನನಗೆ ಅನ್ಸೈತಿ. ಇನ್ನೊಂದ್ರಿ ಅಣ್ಣಾರಿ, ಈಗ ನೀವು ಅನ್ನದಾಸೋಹ ಮಾಡ್ತಾ ಇದ್ದೀರಿ, ಅಥಣಿ ಒಳಗಡೆ ಮಾಡ್ತೀರಿ ಅಂತ ಹೇಳ್ತೀರಿ. ಅಥಣಿ ಒಳಗಡೆ ಯಾವ ಸ್ಥಳದಲ್ಲಿ ನೀವು ಅನ್ನದಾಸೋಹ ನಿಮ್ಗೆ ಸಿಗುತ್ತೆ ಅಂದ್ರೆ ಇಲ್ಲಿ ಹೋದ್ರೆ ನಮ್ಗೆ ಇವತ್ತು ಅನ್ನ ಸಿಗುತ್ತಪ್ಪ? ಈಗ ನಾವು ಮೊದಲನೇದಾಗಿ ನೇರವಾಗಿ ಇಲ್ಲಿ ಹಾಕೊಂಡಂತ ಸಿದ್ದೇಶ್ವರ ಗುಡಿ ಹತ್ರ ಹೋಗುತ್ತೆ. ಅಲ್ಲಿ ಸುಮಾರು ಜನ ಕಾಯ್ತಿರ್ತಾರ. 1:30 ಆಗಿ ಸ್ವಲ್ಪ ಲೇಟ್ ಆದ್ರೂ ಕೂಡ ನಮ್ಮ ಸಿಬ್ಬಂದಿ ಕಾಲ್ ಮಾಡ್ತಾರ, ಅಣ್ಣ ಇನ್ನ ಗಾಡಿ ಬಂದಿಲ್ಲ ದಾಸೋಹ ಅಂತ ಹೇಳಿ ಫೋನ್ ಮಾಡ್ತಾರ. ಅಂದ್ರೆ ಆ ತರ ಒಂದು ಪರ್ಫೆಕ್ಟ್ ಆಗಿಬಿಟ್ಟೈತಿ. ಅಲ್ಲಿದ ಕೂಡಲೇ ನೇರವಾಗಿ ಬಸ್ ಸ್ಟ್ಯಾಂಡ್ ಹೋಗ್ತಾರ. ಬಸ್ ಸ್ಟ್ಯಾಂಡ್ದಾಗ ಸಣ್ಣ ಮಕ್ಕಳು ಅಥವಾ ಮತ್ತೊಬ್ರು ಅವೆಲ್ಲ ಕೆಲವೊಂದು ಇದ್ರೊಳಗಡೆ ಅಲ್ಲಿ ಇರ್ತಾರ. ಆಮೇಲೆ ಮತ್ತೆ ಯಾರೋ ಫೋನ್ ಮಾಡಿದ್ರು ಕೂಡ ಆ ಸ್ಥಳಗಳಿಗೆ ಹೋಗಿ ಬಡಿಸಿ ಬರುವಂತ ವ್ಯವಸ್ಥೆ ಇದು ಒಂದು 365 ದಿವಸ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಈ ಅನ್ನದಾಸೋಹ ಮಾಡ್ಲಿಕ್ಕೆ ತಮ್ಗೆ ಯಾವ ಅಂಶ ಪ್ರೇರಣೆ ಆಯ್ತು? ಅದೇ ತಮಗೆ ಹೇಳಿದ ಹಾಗೆ ಹಸು, ನಾನು ಪಟ್ಟಿರ್ತಕ್ಕಂಥ ಕಷ್ಟ ಮತ್ತು ನಾನು ಹಸುವಿನಿಂದ ಬೆಳೆದಿರ್ತಕ್ಕಂಥ ದಿನಾನ ಪ್ರೇರಣೆ. ಇದನ್ನ ಬಿಟ್ಟರೆ ಯಾವುದೋ ಒಬ್ಬ ವ್ಯಕ್ತಿಗೆ ಇಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ ಸೇವೆಯನ್ನ ನಿರಂತರವಾಗಿ ಮಾಡೋದಷ್ಟು ಸರಳ ಅಲ್ಲ. ಯಾಕಂದ್ರೆ ಸಿಬ್ಬಂದಿಗಳು ಬರಬೇಕು, ಅದನ್ನು ಬಡಿಸ್ಬೇಕು, ರೆಡಿ ಮಾಡಬೇಕು. ಸಂತೆ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಸ್ಟೋವ್ ಆಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಅದನ್ನು ತಯಾರು ಮಾಡಿ ವೆಹಿಕಲ್ದಾಗ ಹಾಕಿ ರೆಡಿ ಮಾಡ್ಕೊಂಡು ಹೋಗಿ ಬಡಿಸಿ ಬಂದು ವಾಪಸ್ ಅದನ್ನೆಲ್ಲ ಕ್ಲೀನ್ ಮಾಡಿ ಇಡೋದೈತಲ್ಲ, ಇದು ಸವಾಲಿನ ಕೆಲಸ ಐತೆ. ಅಟ್ ಈಜಿ ಅಲ್ಲ. ಯಾಕಂದ್ರೆ ನಿಮಗಾದ್ರೂ ಗೊತ್ತೈತಿ, ಸಾರ್ವಜನಿಕವಾಗಿ ಕೆಲವೊಬ್ರಿಗೆ ಗೊತ್ತೈತಿ. ಯಾಕಂದ್ರೆ ಮನೆಯೊಳಗೆ ಒಂದು 4 ಜನ ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತೈತಿ. ಅಂಥದ್ರೊಳಗೆ ಇದನ್ನೆಲ್ಲ ಪೂರೈಸಿದ್ದು ಇದು ನಮ್ಮ ಒಬ್ಬ ರವಿ ಪೂಜಾರಿ ವ್ಯಕ್ತಿತ್ವದಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಅಂತ ಹೇಳಿಕ್ ಬಯಸ್ತೇನೆ. ಅನ್ನದಾಸೋಹ ಅಂದ್ರೆ ಅಲ್ಲೇ ಬಂದು ಊಟ ಮಾಡುವಂತ ವ್ಯವಸ್ಥೆ ಬಹಳಷ್ಟು ಜನ ನೋಡ್ತಾ ಇದ್ರು. ಆದ್ರೆ ನೀವು ಹಸಿದವರು ಎಲ್ಲಿದ್ದಾರೋ ಅವ್ರನ್ನ ಹುಡುಕಿ ಆಡ್ಕೊಂಡು ಹೋಗಿ ಊಟ ಕೊಡ್ತೀವಿ. ಇಲ್ಲ, ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರ, ನಾವು ಕೆಲವೊಂದು ನನ್ನ ಗಮನಕ್ಕೆ ಬಂದಿರುವ ಹಾಗೆ ಕೆಲವೊಬ್ಬರಿಗೆ ಅಂಗವಿಕಲರು ಇರ್ತಾರ, ಕೆಲವೊಂದಿಗೆ ಬುದ್ಧಿ ಮಾಧ್ಯಮಗಳು ಇರ್ತಾವ, ಬುದ್ಧಿ ಇದನ್ನಿರುತ್ತೆ. ಅವರೆಲ್ಲ ನಾವು ಹೇಳಿದಂತ ಸ್ಥಳಗಳಿಗೆ ಬಂದು ಮಾಡಕ್ ಆಗುದಿಲ್ಲ. ಆ ಒಂದು ದೃಷ್ಟಿಕೋನದಿಂದ ನಾವು ರೆಡಿ ಮಾಡ್ಕೊಂಡು ಎಲ್ಲಿರ್ತಾರಲ್ಲ ಅಲ್ಲೇ ಹೋಗಿ ಬಡಿಸಿ ಬರುವಂತ ವ್ಯವಸ್ಥೆ ಐತೆ. ಆಮೇಲೆ ಈ ಅನ್ನದಾಸೋಹದ ಜೊತೆಗೇನೆ ನೀವೇನ್ ಮಾಡ್ತಾ ಇದ್ರ, ನಿಮ್ಮದೇ ಸ್ವಂತ ವಾಹನದಲ್ಲಿ ಈ ಒಂದು ಅನ್ನದಾಸೋಹನ ಎಲ್ಲಿದ್ದಾರೋ ಆ ಜಾಗಕ್ಕೆ ಹೋಗಿ ಕೊಡ್ತಾ ಇದ್ರಿ. ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂದ್ರೆ ನಾವಿಲ್ಲಿ ನೋಡಿದ್ವಿ ಆಂಬುಲೆನ್ಸ್ ವ್ಯವಸ್ಥೆನ ಕೂಡ ಮಾಡಿದ್ವಿ. ಏನ್ರಿ ಆಂಬುಲೆನ್ಸ್ ವ್ಯವಸ್ಥೆ? ಈ ಆಂಬುಲೆನ್ಸ್ ವ್ಯವಸ್ಥೆ ಹೆಂಗೈತೆ ಅಂದ್ರೆ, ನಾವು ದಾಸೋಹ ಮಾಡುವ ಹೊತ್ನ್ಯಾಗ 1-2 ಕ್ಷೇತ್ರಗಳನ್ನ ಅಂದ್ರೆ ಸಾರ್ವಜನಿಕ ಸೇವೆಯಲ್ಲಿ ಅತ್ಯಮೂಲ್ಯವಾಗಿರ್ತಕ್ಕಂಥ 2 ಇದನ್ನ ನಾವು ಆಯ್ಕೆ ಮಾಡ್ಕೊಂಡಿವಿ. ಯಾಕಂದ್ರೆ ಒಂದು ಅನ್ನದಾಸೋಹ, 2ನೇದು ಆರೋಗ್ಯ ಸೇವೆ. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಆಫ್ಟರ್ ಕೊರೋನಾ ನಂತರ ಬಹಳ ಜನರ ಆರೋಗ್ಯಗಳು ತೀರಾ ಹದಿಗೆಡುವಂತ ಸಂದರ್ಭ, ಬಡವರು ಆಗಿರ್ಬೋದು, ಬಗ್ಗರಾಗಿರ್ಬೋದು, ಆಂಬುಲೆನ್ಸ್ ಸೇವೆಗೆ ಪರದಾಡುವಂತ ದಿನಗಳಾಯ್ತು. ಯಾಕಂದ್ರೆ ಸುಮಾರು ಇಲ್ಲಿ ಸಾಂಗ್ಲಿ ಹೋಗ್ಬೇಕಾದ್ರೆ 7,000 ಕೇಳ್ತಾರ, ಇಲ್ಲೇ ಲೋಕಲ್ ಶಿಫ್ಟಿಂಗ್ 1,500-2,000 ಕೇಳ್ತಾರ. ಅಂಥದ್ರೊಳಗೆ ನಾವು ಕೆಲವೊಂದು ನಿಯಮಗಳನ್ನು ಮಾಡ್ಕೊಂಡಿದ್ದೀವಿ. ತಮಗೆ ತಿಳಿದಿರುವ ಹಾಗೆ ಮೊದಲು ನಾವು ಅದನ್ನು ಪಾಂಪ್ಲೆಟ್ ಒಳಗೂ ಹಾಕಿದ್ದೀವಿ. 10 ಸ್ಥಳಗಳ ಹಾಸ್ಪಿಟ್ಲಿಂದ ಉಚಿತ, ಸಾಂಗ್ಲಿ ಹೋಗಿರ್ದವ್ರ 50% ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಬರೀ ಪೆಟ್ರೋಲ್ ವೆಚ್ಚ ಅಂತ ಮಾಡಿದ್ದೀವಿ. ಅದು ನಿರಂತರವಾಗಿ ಅದು ಕೂಡ 365 ದಿವಸ ಪೂರ್ಣ ಆಗಿದ್ದು, ಅದು ಕೂಡ ಸಂತೋಷ ಐತಿ. ಯಾಕೆ ಆರೋಗ್ಯ ಮತ್ತು ಈ ಇದು ಸೇವಾ ಅಂತಂದ್ರೆ, ಆರೋಗ್ಯದ ನಿಮ್ಗೆ ಹೇಳಿದಾಗೆ ಬಡವರಿಗೆ ಕೈ ದಟುಕುವ ದರದಲ್ಲಿ, ಈಗ ಸಾಂಗ್ಲಿ ಮಿರಜ್ ಆಗಿರೋ ಹುಬ್ಳಿ ಧಾರವಾಡ ಹೋದ್ರು ಕೂಡ ನಾವು 50%ದಾಗ ಹೋಗಿ ಬಂದಿದ್ದೀವಿ. ಹುಬ್ಳಿ ಧಾರವಾಡದು ಅದು ಕಡು ಬಡವರಿಗೆ ನೀಗ್ಲಂಥದ್ದು ವಿಷಯ. ಆಂಬುಲೆನ್ಸ್ ಕೆಲವೊಂದು ವೆಚ್ಚಗಳನ್ನು ಬರ್ಸಕ್ಕಾಗೋದಿಲ್ಲ. ತಂದೆಯನ್ನು ಕಳ್ಕೊಂಡು ಮಕ್ಕಳ ಎಷ್ಟೋ ಪರದಾಡ್ಯಾರ, ಮಕ್ಕಳನ್ನು ಕರ್ಕೊಂಡು ತಂದೆ ತಾಯಿ ಪರದಾಡ್ಯಾರ. ಅಂಥದ್ದೊಂದು ಸೇವೆ ಇರಲಿ, ಆ ಬಡ ಜನರ ಜೀವ ಉಳಿಸುವಂತ ಒಂದು ಆಗ್ಲಿ ಅನ್ನುವಂಥ ಉದ್ದೇಶಕ್ಕೋಸ್ಕರ ಅದು ಕೂಡ ಸೇವೆ ಮಾಡ್ತೀವಿ. ಈ ಅನ್ನದಾಸೋಹ ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲಿ ಇಲ್ಲ ರವಿ ಪೂಜಾರಿ ಅವರು ಬಹಳ ದಿನಗಳ ಕಾಲ ಇದನ್ನ ನಡೆಸೋದಿಲ್ಲ, ಮಧ್ಯದಲ್ಲಿಯೇ ಬಂದ್ ಮಾಡಿ ಮತ್ತೆ ಬೇರೆ ಕಡೆ ಹೋಗ್ತಾರು ಅಂತೇಳಿ ಕೆಲವೊಂದಿಷ್ಟು ಸಾರ್ವಜನಿಕರ ಅಭಿಪ್ರಾಯ ಇದ್ರು. ಯಶಸ್ವಿಯಾಗಿ 1 ವರ್ಷ ದಾಟಿಸಿದ್ರಿ. ಈಗ ನೀವು ಅವ್ರಿಗೆ ಏನು ಹೇಳ್ಬೇಕು? ಇಲ್ಲ, ನೀವು ಕೇಳಿದ್ದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಸುಮಾರು ಜನ ನಮಗ ಈ ತರ ಚಾಲು ಮಾಡುವಾಗ ಇಷ್ಟೊಂದು ಅದ್ದೂರಿಯಾಗಿ ಹೆಂಗ್ ಸಾಧ್ಯ ಐತಿ, ಈ ತರ ಸೇವೆ ಮಾಡಕ್ ಹೆಂಗ್ ಸಾಧ್ಯ ಐತಿ, ಬಹಳ ಜನರಿಗೆ ದೊಡ್ಡ ಕ್ವಶನ್ ಇತ್ತು.
ನಿರಂತರವಾಗಿ ಮಾಡಲಿಕ್ಕೆ ಅಸಾಧ್ಯವಾದದ್ದು ಯಾರೋ ಒಂದು ದಿವಸ ಸೋಮವಾರವೋ ಶುಕ್ರವಾರವೋ ಶನಿವಾರವೋ ಯಾವುದೋ ಹಬ್ಬ ಹರಿದಿನಗಳು ಮಾಡಬಹುದು. ಆದರೆ ನಿರಂತರವಾಗಿ ಮಾಡಲಿಕ್ಕೆ ಇದು ರವಿ ಪೂಜಾರಿಯಿಂದ ಸಾಧ್ಯ ಇಲ್ಲ ಅನ್ನುವಂಥದ್ದು ಭಾಳ ಜನರಿಂದ ಕೇಳ್ಪಟ್ಟಿದ್ನಿ. ಅದನ್ನೇ ನಾವು ಸವಾಲಾಗಿ ಸಿಕ್ಕೊಂಡು ಅದನ್ನೇ ನಾವು ಮುಂಚೆ ಹೇಳಿದಂಗೆ ಒಂದು ಶಕ್ತಿ ಅದು ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ. ಅದನ್ನು ಯಾರಿಂದ ಏನು ಮಾಡೋಕ್ಕಾಗಲ್ಲ. ಅದು ಆ ದಾನದಲ್ಲಿರ್ತಕ್ಕಂಥ ಶಕ್ತಿ ಅಂತ ಹೇಳ್ಬೋದು. ಆ ಶಕ್ತಿನೇ ನಮ್ಮನ್ನ ನಿರಂತರವಾಗಿ ಕಳ್ಕೊಂಬಂದು ಆ ವ್ಯಕ್ತಿಗಳಿಗೆ ನನಗೆ ಟೀಕೆ ಟಿಪ್ಪಣಿಗಳು ಮಾಡೋರಿಗೆ ಹೇಳ್ತೀನಿ, ನೀವು ಒಳ ಹೊಕ್ಕ ನೋಡ್ರಿ, ಪ್ರೀತಿ ವಿಶ್ವಾಸಗಳನ್ನು ಗೆಲ್ರಿ, ಯಾವ ವ್ಯಕ್ತಿ ಏನು ಅಂತ ತಿಳ್ಕೊರಿ. ಅವಾಗ ನಿಮಗೆ ವಾಸ್ತವಿಕವಾಗಿ ಅದ್ರ ಉತ್ತರ ಸಿಗುತ್ತೆ. ಸುಮ್ಮನೆ ಇಲ್ಲದ ನೀವು ಎಲ್ಲೋ ನಿಂತ್ಕೊಂಡು ಟೀಕೆ ಟಿಪ್ಪಣಿಗಳು ಮಾಡೋದ್ರಿಂದ ಆ ಹಸಿದವರ ಅನ್ನಿಗೆ ಹೊಟ್ಟಿಗೆ ನೀವು ಕಲ್ಲು ಹಾಕೋ ಕೆಲಸ ಅಥವಾ ಹೊಟ್ಟಿ ಮೇಲೆ ಬರಿ ಹೊಡೆಯುವಂಥ ಕೆಲಸ ಮಾಡಬೇಡ್ರಿ. ಮಾಡೋರಿಗೆ ಪ್ರೋತ್ಸಾಹ ಮಾಡ್ರಿ ಅಂತ ಹೇಳಿಕ್ ಬಯಸ್ತೀನಿ. ಈ ಹಸಿದವರಿಗೆ ಅನ್ನವನ್ನ ಕೊಡ್ತಾ ಇದ್ರಿ. ಹಸಿದವನಿಗೆ ಅನ್ನ ಕೊಡುವುದು ಒಂದು ಮಹಾನ್ ದಾನ ಅಂತೇಳಿ ಹಿರಿಯರು ಹೇಳ್ತಾರೆ. ಸೊ ಈ ದಾನ ಇಲ್ಲಿವರೆಗೂ ಕೂಡ ತಾವು ಹೇಳಿದ್ರಿ ಭಗವಂತನ ಆಶೀರ್ವಾದ ಇದ್ದದ ಅಂತ ಹೇಳಿ. ಇದ್ರೊಳಗಡೆ ತಮಗೆ ಯಾರ್ಯಾರು ಸಹಾಯ ಮಾಡ್ತಾ ಇದ್ರು ಅವ್ರನ್ನ ನಾವು ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿದ್ರೆ, ಡ್ರೈವರ್ಸ್ ಗಳು ಇರ್ಬೋದು, ಅಡಿಗೆ ಸಹಾಯಕರು ಇರ್ಬೋದು, ತಮ್ಮ ಕುಟುಂಬದವ್ರು ಇರ್ಬೋದು, ಈ ಒಂದು ವ್ಯವಸ್ಥೆಗೆ ಪ್ರತಿನಿತ್ಯ ತಮ್ಗೆ ಸಹಕಾರ ಕೊಡ್ತಕ್ಕಂಥ ವ್ಯಕ್ತಿಗಳು ಇದ್ರ ಹಿನ್ನೆಲೆ ಕೆಲಸ ಮಾಡೋರು ಯಾರ್ಯಾರು? ಹೌದು, ನಾವು ಸಿಬ್ಬಂದಿಯಾಗಿ ಈಗ ಮೊದಲಿಗೆ ಪವನ್ ಅಂತ ಹೇಳಿ ಇವು ನಾವು ಡ್ರೈವರ್ ಆಗಿ ನೇಮಕ ಮಾಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ತನ್ನ ಕೆಲಸ ಕಾರ್ಯರೂಪಿ ಚಾಚಿ ಚಕ್ರೆ ಮಾಡ್ತಾನೆ. ಪ್ರತಿ ದಿವಸನೂ ಅವನೇ ಮಾಡ್ತಾನೆ. ಜೊತೆಗೆ ಒಬ್ರು ಸಹಾಯಕರು ನಮ್ಮ ಇಮೇಲ್ದಾನ ಸಂಬಾ ಇಲ್ದಾನ ಹೋಗ್ಯಾನ, ಬರ್ತಾನ. ಈಗ ಅದ್ರ ಜೊತೆಯಾಗಿ ನಿಮ್ಗೆ ಹೇಳ್ಬೇಕಂತ ನೀವು ಬರ್ರಿ, ಇಲ್ಲೇ ಹೊರಗಡೆ ಬರ್ರಿ. ಈಗ ನಾವು ಫಸ್ಟ್ ಏನು ಪ್ರಾರಂಭ ಮಾಡಿದೀವಿ ಅಲ್ಲಿಂದ ಇಲ್ಲಿವರೆಗೆ ಬರ್ರಿ. ಇವರು ನಮ್ಮ ಅಡಿಗೆ ಕ್ಲೀನ್ ಸಿಬ್ಬಂದಿಗಳು ತಯಾರು ಮಾಡೋದಾಗಿರ್ಬೋದು, ಇದಾಗಿರ್ಬೋದು, ಭಾಳ ಅವರು ಅಚ್ಚುಕಟ್ಟಾಗಿ ಭಾಳ ಪ್ರೀತಿಯಿಂದ ಈ ಸೇವಾ ಮನೋಭಾವನೆಯಿಂದ ಮಾಡಿದ್ದಾರೆ. ಅದನ್ನು ನಾವು ಭಾಳ ಖುಷಿ ಪಡಬೇಕಾಗಿರುವಂಥ ವಿಚಾರ. ಮತ್ತು ಅವರು ಬರ್ರಿ ಮಾಮ ಇಲ್ಲೇ ನೀವು ಬರ್ರಿ. ಇವರು ಕೂಡ ನಮ್ಮ ಅನೇಕ ವಿಚಾರಗಳಲ್ಲಿ ನಮ್ಮ ಸೇವೆಗೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆನಂದ್ ಸರ್ ಆಗಿರ್ಬೋದು, ಅವರು ಕೂಡ ನಮಗೆ ಈ ಒಂದು ವಿಚಾರದಲ್ಲಿ ಪ್ರೋತ್ಸಾಹ ಕೊಡ್ತಾರೆ. ಮದುವೆ ಬಾ. ಈಗ ವಿಶೇಷವಾಗಿ ಒಂದು ಈಗ ಅಜ್ಜಿ ಅದಾರ ಇವರು ತಾವು ಎಲ್ಲ ಪಾತ್ರೆಗಳನ್ನು ಸ್ವಚ್ಛ ಮಾಡೋದಾಗಿರ್ಬೋದು ಅಥವಾ ಇದು ಮಾಡೋದಾಗಿರ್ ಮಾಡ್ತಾರ. ಇವರು ಸವಿತಾ ಅಂತೇಳಿ ಇವರು ಅಡಿಗೆ ಕುಕ್ ಮಾಡ್ತಾರ, ತಯಾರು ಮಾಡ್ತಾರ, ಸಾರ ಗೀರ ರೈಸ್, ಇವರೆಲ್ಲ ಇವರಿಗೆ ಸಹಾಯಕರು ಮಾಡ್ತಾರೆ. ಇವನು ಡ್ರೈವರ್ ಪವನ್ ಅಂತೇಳಿ ಡ್ರೈವಿಂಗ್ ಮಾಡ್ತಾನ. ಇವರು ಪ್ರಕಾಶ್ ಹಿಡ್ಕಲ್ ಅಂತೇಳಿ ಇವರು ಉಸ್ತುವಾರಿಗಳನ್ನು ನೋಡ್ಕೋತಾರೆ. ಏನಾದ್ರು ಉಸ್ತುವಾರಿ ಏನಾದ್ರು ಇದ್ರೆ ಮಾಡ್ರ ನಾವು ಊರಲ್ಲಿ ಇರ್ಲಿಲ್ಲ ಮಾಡಿಲ್ಲ ಅಂತಂದ್ರೆ ಮಾಡ್ತಾರೆ. ಇವರು ಆನಂದ್ ಹಳಿಂಗ್ಲಿ ಸರ್ ಅಂತೇಳಿ ಇವರು ಕೂಡ ಉದ್ಯೋಗದಲ್ಲಿ ಇದ್ರು ಕೂಡ ನಮ್ಮ ಇದು ಪ್ರೋತ್ಸಾಹಕ್ಕೆ ಏನಾದ್ರು ನಾವು ಇರ್ಲಿಲ್ಲ ಮಾಡ್ಲಿಲ್ಲ ಮತ್ತೊಂದು ಮಗದೊಂದು ಏನೇ ಇದ್ರು ಕೂಡ ಅವರು ಬಹಳ ಜವಾಬ್ದಾರಿಯಿಂದ ತಮ್ಮ ಕೆಲಸವನ್ನು ಮಾಡ್ತಾರೆ. ಅವರು ಮಹಾದೇವ್ ಪಡಸಲಿಗೆ ಅಂತೇಳಿ ಅವರು ಕೂಡ ನಮ್ಮ ಅನೇಕ ಒತ್ತಡಗಳಲ್ಲಿ ಏನೋ ಇದ್ರು ಕೂಡ ಈಗ ಅನೇಕ ಜನರು ನಮ್ಗೆ ಕರೆಯಕ್ಕಾಗಿಲ್ಲ. ಯಾಕಂದ್ರೆ ಭಾಳ ಜನ ಇದಕ್ಕೆ ಇದನ್ನದಾರ. ನಾಡಿದ ಫ್ರೈಡೇ ನಾವು ಒಂದು ಇದನ್ನ ಮಾಡಿಕೊಂಡು ಆ ಥರ ಮಾಡೋಣ ಅಂತ ಆಲೋಚನೆ ಮಾಡಿದ್ವಿ. ಇನ್ನೂ ಒಬ್ಬರು ಅವರು ಸಹಾಯಕರು ಇಲ್ಲೇ ಹೋಗಿದ್ದಾರೆ. ಅವರು ಕೂಡ ಕೆಲಸವನ್ನು ಸಂಬಾ ಅಂತೇಳಿ ಅವನು ಈಗ ಬರ್ಬೋದು. ಬಂದ ನಂತರ ನಿಮಗೆ ಪರಿಚಯ ಮಾಡಿಸ್ತೀನಿ. ಒಂದು ವರ್ಷ ಅಂತೂ ಇನ್ನು ನಾಳೆ ನಾಡ್ದು ಒಂದು ವರ್ಷ ಆಯ್ತು ನಿರಂತರ ಅನ್ನದಾಸ. ಇನ್ನು ಎಷ್ಟು ದಿನಗಳ ಕಾಲ ಮುಂದುವರಿಸುವಂತ ಮನಸ್ಸು ತಮ್ಮ? ಈಗ ನನ್ನಂತಗೆ ನಾನು ಇದನ್ನ ಘೋಷಣೆ ಮಾಡುವಾಗ ಹೇಳಿದ್ದೀನಿ, ನಾ ಇದನ್ನು ಬಹಳ ಪರ್ಫೆಕ್ಟ್ ಆಗಿ ಆಲೋಚನೆ ಮಾಡಿ ಒಂದು ನಿರ್ಧಾರಗಳನ್ನು ತಗೊಂಡಿದ್ದೀನಿ. ಯಾಕಂದ್ರೆ ಇದು ಹಿಂದಿನ ದಿನಮಾನಗಳಲ್ಲಿ ಬಹಳ ಜನ ಚಾಲು ಮಾಡಿ ಬಂದ್ ಮಾಡಿ ದಾಸೋಹಗಳನ್ನ ಹೆಸರಿಗೆ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡೋದಾಗ್ಲಿ ಬಹಳ ಜನ ಮಾಡಿದಾರಂತ ಕೇಳಿಪಟ್ಟು ಇದನ್ನ ಬಹಳ ಗಂಭೀರತೆಯಿಂದ ಇದನ್ನ ಬಹಳ ಆಲೋಚನೆಗಳು ಮಾಡಿ ನಾನು ಇರುವವರೆಗೂ ಕೂಡ ಇದು ನಿರಂತರವಾಗಿ ಸಾಗಬೇಕು. ನಾ ಇರ್ದಿದ್ರು ಕೂಡ ಸಾಗ್ಬೇಕನ್ನುವಂಥ ಆಲೋಚನೆಗಳಿಂದ ಅದನ್ನು ಪ್ಲಾನ್ ಮಾಡಿ ಇಡ್ತೀನಿ. ಆ ವಿಷಯ ಬೇರೆ, ಆದ್ರೆ ಅದು ಮುಂದಿನ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಇರುವವರೆಗೆ ಈ ಸೇವೆ ಯಾವತ್ತಿಗೂ ನಿಲ್ಲಕ್ಕೆ ಬಿಡಂಗಿಲ್ಲ. ಯಾಕಂದ್ರೆ ಅದು ನನ್ನ ಪ್ರತಿಜ್ಞೆ ಆಗಿ ತಗೊಂಡನ ಈ ಸೇವೆ ಪ್ರಾರಂಭ ಮಾಡಿದ್ದೀನಿ. ಅದಕ್ಕಾಗಿ ಅದು ಅಲ್ಲಿವರೆಗೂ ಸಾಕ್ತೈತೆ ಅಂತ ಹೇಳ್ತೀನಿ. ಅದರಿಂದ ಎಲ್ಲ ಭಗವಂತನ ಇಚ್ಛೆ ಅದ. ಅದು ಹೆಂಗ್ ಬರುತ್ತೆ ಗೊತ್ತಿಲ್ಲ. ಆದ್ರೆ ನನ್ನ ವಿಚಾರ ಮಾತ್ರ ಇಷ್ಟ ಐತಿ. ನಿಜವಲ್ಲ ಅಂದ್ರೆ 1 ವರ್ಷಗಳ ಕಾಲ ನಿರಂತರವಾಗಿ ತಪ್ಪದೆ ಮನೆಯೊಳಗಡೆ ಒಂದ್ ಹೊತ್ತು ನಾವು ಅಡಿಗೆ ಮಾಡೋದು ಕೆಲವೊಂದ್ ಸಂದರ್ಭ ಬೇಸರ ಆಗಿತ್ತಪ್ಪ ಬಿಡ್ತೀವಿ ಅಂತ ಸಂದರ್ಭದಲ್ಲಿ ಮನ್ಯಾಗ ನೋಡ್ತೀವಿ. ಆದ್ರೆ ಮತ್ತೊಬ್ಬರ ಕಡೆಯಿಂದ ಜವಾಬ್ದಾರಿಯುತವಾಗಿ 1 ವರ್ಷ ನೀವು ತಪ್ಪದೆ ನೀವು ಒಂದಳಿ ಇರ್ಲಿಲ್ಲ ಅಂದ್ರೂ ಮತ್ತೊಬ್ರಿಗೆ ಕರೆಸ್ತೀರಿ, ಡ್ರೈವರ್ ಇರ್ಲಿಲ್ಲ ಅಂದ್ರೆ ಮತ್ತೊಬ್ರು, ಒಟ್ಟಿನಲ್ಲಿ ಇಷ್ಟು ಜನ ನೀವೆಲ್ಲ ಸೇರ್ಕೊಂಡು ಸಂಗಡಿಗರೆಲ್ಲ ಸೇರ್ಕೊಂಡು ನಿರಂತರವಾಗಿ ಹಸಿದವರ ಸ್ಥಳಕ್ಕೆ ಹೋಗಿ ಊಟ ಕೊಡೋದು ಬಹಳ ವಿಶೇಷ. ನಾವು ಬರೀ ಅನ್ನೋಕ್ಕಿಂತ ನೀವೇ ಹೋಗಿ ಕೊಡ್ತಾ ಇದ್ರಿ. ಅದು ಒಂದು ಅದಷ್ಟೇ ಅಲ್ಲದೆ ನಿರಂತರವಾಗಿ ನನಗೆ ಎಲ್ಲಿ ತನ ಸಾಧ್ಯ ಆಗುತ್ತೋ ದೇವ್ರು ಕೊಡ್ತಾನೋ ಅಲ್ಲಿ ತನ ನಾನು ಮುಂದುವರಿಸ್ತೀನಿ ಅಂತ ಕೂಡ ಮುಕ್ತ ಮನಸ್ಸಿನಿಂದ ತಾವು ಹೇಳ್ತಾ ಇದ್ರಿ. ಸೊ ಇದೆಲ್ಲವನ್ನ ನೋಡಿದಾಗ ನಮಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಇಂತಹ ಒಬ್ಬ ವ್ಯಕ್ತಿ ಅಂದ್ರೆ ಹಸಿದವರಿಗೆ ಅನ್ನ ಕೊಡ್ತಕ್ಕಂಥ ಅನ್ನದಾನಿ ಒಬ್ಬ ವ್ಯಕ್ತಿ ನಮ್ಮ ಅತ್ನಿ ಒಳಗಡೆ ಇರುವುದು ವಿಶೇಷ. ಸೊ ಅತ್ನಿ ಸಮಸ್ತ ಜನರ ಪರವಾಗಿ ನಾನು ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಅದೇ ರೀತಿಯಾಗಿ ತಾವು ಅಪೇಕ್ಷೆ ಪಟ್ಟಿರೋ ರೀತಿ ನಿರಂತರವಾಗಿ ಈ ಒಂದು ಕೆಲಸ ಮುಂದೆ ಸಾಗ್ತಾ ಇರ್ಲಿ.
ಹಾಗೆ ಮುಂಬರುವ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ಈ ಒಂದು ಅನ್ನದಾನದ ವ್ಯವಸ್ಥೆ ಸಿಗಲಿ, ದೇವರು ತಮಗೆ ಆಯುರ ಆರೋಗ್ಯವನ್ನ ಕೊಡ್ಲಿ ಅಂತ ಹೇಳಿ ನಾನೆಲ್ಲ ವೀಕ್ಷಕರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈಗ ಕೊನೆಯದಾಗಿ ತಾವು ಯಾವ ರೀತಿ ದಿನ ಇಲ್ಲಿ ಕೆಲಸ ಮಾಡ್ತೀರಾ, ಇದನ್ನ ಹೋಗಿ ಇಡೋದು, ಸೊ ಈ ಒಂದು ನಮಗೆ ಅದೇ ಈಗ ಹೇಳ್ದಂಗೆ ಇವನು ಸಹಾಯಕ ಮತ್ತು ಪ್ಲಸ್ ಡ್ರೈವರ್ ಸಂಬ ಅಂತ ಹೇಳಿ ಇನ್ಕಾಯಿ ಇಲ್ಲೇ ಹೋಗಿದ್ದ. ಈಗ ತಗೋರಿಪ್ಪಮ್ಮ ಅದನ್ನ ಬೋಗಾಣಿ ಒಂದಿಬ್ರು ನೀವಿಬ್ರು ಈ ರೀತಿ ಬರಿ ಹಿಡಿತಾರ್ರಿ. ತಗೋತಮ್ಮ. ಇಲ್ಲೇ ಬರ್ತಾರ. ಈ ತರ ರೆಡಿ ಮಾಡಿಬಿಟ್ಟು ಬೇಯಿಸಿದ ಅನ್ನವನ್ನ ಸಾಂಬಾರ ನೀವು ತಗೋರಿ. ಸಾವಕಾಶ ಇಡ್ರಿ ಒಳಗ. ಸುಮಾರು 50 ಜನರಿಂದ 100 ಜನದ ಹೌದು 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 ಪ್ರತಿನಿತ್ಯ ಆಗತ್ತೆ. ಈ ತರ ಸಾಂಬಾರ್ ಇಡ್ತಾರ. ಈ ತರ ಇಟ್ಕೊಂಡು ನೀ ಗಾಡಿ ಚಾಲು ಮಾಡ್ಕೊಂಡು ಬಿಡಪ್ಪ. ನೀವ್ ಹಬ್ಬ ಇಲ್ಲಿ ಹಿಂದ್ಕೊಂಡು ಹಿಡ್ಕೊಂಡು ನೀರ ಹೊಡಿ, ನೀ ಹಿಡ್ಕೊಂಡ್ ಕುಂಟು ಗಾಡಿಯಾಗಿಂದ ಅಲ್ಲಿ ಮಾಡ್ಯಾರ ಒಳಗ. ಇಲ್ಲಿ ಬೇಕಾದ್ರೆ ಮಾಡೋಣ ಅಂತಂದ್ರೆ ನೀಡಾಕ ಒಬ್ರು ಕೊಡು. ಟೇಸ್ಟ್ ನೋಡೋಣ. ಒಂದ್ ಪ್ಲೇಟ್ ತಗೋತಮ್ಮ. ಪ್ಲೇಟ್ ತಗೊಂಡ್ ಬಾ. ಒಂದ್ ಪ್ಲೇಟ್ ತಗೊಂಡ್ ಬತ್ತಮ್ಮ. ನೀವು ತಗೋರಿ ಎಲ್ಲಾರು ಸ್ವಲ್ಪ ಜರ 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 ಹಾಕಿ ಸ್ವಲ್ಪ ಟೇಸ್ಟ್ ಅಮ್ಮ. ಇದು ಹೆಂಗ್ರಿ ಸಾಂಬಾರ್ ಹಾಕಪ್ಪ ಚಂದ. ಬಡಿಸು ಪ್ರತಿನಿತ್ಯವೂ ಸರ್ ಕಡೆದು ಇಲ್ಲಿ ತಗೋತಾನೆ. ಪ್ರತಿನಿತ್ಯವೂ ಈ ತರ ರೆಡಿ ಮಾಡಿ ಕಿಶಿಂದ ಬರ್ಕೊಡ್ತೀವಿ. ನೀವು ತಗೋರಿ ಟೇಸ್ಟ್ ನೋಡ್ರಿ ಹೆಂಗಾಕೈತಿ. ಸೊ ಸ್ವಲ್ಪ ಪ್ರತಿನಿತ್ಯ ಒಂದು 50ಕ್ಕೂ ಅಧಿಕ ಜನ ಅಂದ್ರೆ 100 ಕೂಡ ಈ ಅನ್ನವನ್ನ ಸವಿತಾ ಇದ್ದಾರೆ. ಟೇಸ್ಟ್ ನೋಡೋಣ ಇವತ್ತು ಯಾವ ರೀತಿ ಇದೆ. ಮತ್ತೆ ಯಾರು ತಗೋತೀರಿ? ನೀವು ಬರ್ಲೆ ಅಣ್ಣ ಮದಿ ಮಾಮ ನೀವು ತೋರಿ ಎಲ್ಲಾರು ನೋಡಿ ಸ್ವಲ್ಪ ಟೇಸ್ಟ್ ತೋರಿ ನೀವು ಬರ್ಕು ಸರ್. ನಾವು ಕೂಡ ವಿಶೇಷವಾಗಿ ಯಾವಾಗಾರ ಎಮರ್ಜೆನ್ಸಿ ಬಂದಾಗ ನಾವು ಇದೇ ದಾಸೋಹದ ಮಾಡಿರ್ತಕ್ಕಂಥದ್ದನ್ನ ನಾವು ಸಹಿತ ಮತ್ತೆ ವಿಶೇಷವಾಗಿ ಯಾರು ಅತಿಥಿಗಳು ಬಂದ್ರೆ ಮಾಡ್ರ ವಿಶೇಷವಾಗಿ ಏನಾರ ಮಾಡಿರ್ತೀವಿ. ಚೆನ್ನಾಗೈತಲ್ಲ. ಹೌದಾ? ಥ್ಯಾಂಕ್ ಯು. ವಿಶೇಷವಾಗಿ ಇನ್ನೊಂದು ಏನ್ ಹೇಳ್ಬೇಕಂದ್ರ ಯಾವುದೇ ಕಾರಣಕ್ಕೂ ನಾವು ಇಲ್ಲಿವರೆಗೆ ರೇಷನ್ ಅಕ್ಕಿ ಬಳಸಿಲ್ಲ. 1 ವರ್ಷ ನಿರಂತರ ಕಾಲ ಒಂದೇ ಬ್ರ್ಯಾಂಡ್ ಬಳಸ್ತೀವಿ, ಒಂದೇ ಕಂಪನಿ ಬಳಸ್ತೀವಿ. ನೀವು ಒಳಗೆ ಚೀಲ ನೋಡ್ಬೋದು. ಇದೇನ್ ಟೇಸ್ಟ್ ಐತ್ರಲ್ಲ ಹಿಂದೊಂದು ಮುಂದೊಂದಿಲ್ಲ, ದ ಸೇಮ್ ಅಕ್ಕಿ ಬಳಸ್ತೀವಿ. ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಿಲ್ಲ. ರೇಷನ್ ಅಕ್ಕಿಯನ್ನು ಬಳಸಕ ಪ್ರಯತ್ನ ಯಾವ್ದು ಮಾಡಕ್ ಹೋಗಿಲ್ಲ. ಒಂದು ದಿನಾನು ಚೇಂಜ್ ಮಾಡಿ. ಉಪವಾಸದಿಂದ ಬಳಲುತ್ತಿರುವ ಎಲ್ಲರಿಗೂ ಈ ಅನ್ನ ಪ್ರಸಾದ ಬಡಿಸಲಾಗುವುದು. ಇದರ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು. ಧನ್ಯವಾದಗಳು.